ನಾನು ನಾಗಮಣಿ ಜೋಯ್ಸ್. ಈ ದಿನ ಗಣೇಶನ ಪೂಜೆ ಆದ ಮೇಲೆ ಗಣೇಶ ವಿಗ್ರಹವನ್ನು ಯಾಕೆ ನೀರಿನಲ್ಲಿ ವಿಸರ್ಜನೆ ಮಾಡ್ತಾರೆ ಅನ್ನುವುದರ ಬಗ್ಗೆ ಹೇಳುತ್ತೇನೆ. ಹಿಂದೆ ಜ್ಯೋತಿ ಅತ್ಯಂತ ದೊಡ್ಡವಾದ ಜ್ಯೋತಿನ ಈಶ್ವರ ಮೇಲೆ ನೋಡ್ಕೊಂಬನ್ನಿ, ಕೆಳಗೊಬ್ಬರು ನೋಡಿ ಬನ್ನಿ ಇಂದ. ನೋಡಿ ಬಂದಾಗ ಬ್ರಹ್ಮ ಮೇಲೆ ಹೋದ, ನೋಡೋಕ್ಕಾಗಲಿಲ್ಲ. ನಾನು ನೋಡಿ ಬಂದೆ ಅಂತ ಈಶ್ವರನ ಮುಂದೆ ಸುಳ್ಳು ಹೇಳಿಬಿಟ್ಟ. ಈಶ್ವರನಿಗೆ ಗೊತ್ತಾಗೋಯ್ತು. ಅವನು ಹೇಳ್ದ, ಈ ಥರ ಸುಳ್ಳು ಹೇಳ್ತಾ ಇದೆಯಾ, ಸಾಕ್ಷಿ ಏನು ಅಂದರು. ಕೇದಿಗೆ ಹೂ ತೋರಿಸ್ತಾ. ಅದು ಹೂ ಅಂತೂ ನೀವು ಕೇದಿಗೆ ಹೋಗು ಶಾಪ ಕೊಟ್ಟ, ನೀ ಯಾವತ್ತೂ ನನ್ನ ಪೂಜೆಗೆ ಅರ್ಹ ಅಲ್ಲ ಅಂದ. ಬ್ರಹ್ಮಂಗೆ ಇವತ್ತಿನ ದಿನದಿಂದ ಯಾರು ಪೂಜೆ ಮಾಡೋದು ಬೇಡ ಅಂದ. ಬ್ರಹ್ಮಂಗೆ ತುಂಬ ಬೇಜಾರಾಯಿತು. ಅವನು ಬ್ರಹ್ಮಲೋಕಕ್ಕೆ ಬಂದ್ಬಿಟ್ಟು ಬೇಜಾರಾಗಿ ಕೂತಿದ್ದ. ಆಗ ಸರಸ್ವತಿ ದೇವಿ ಹೇಳಿದ್ಲು, ಯಾಕೆ ಬೇಜಾರಾಗಿದ್ದೀರಿ ಅಂತ. ಬ್ರಹ್ಮ ಹೇಳ್ದ, ನಾನು ನಿಜ ಸುಳ್ಳು ಹೇಳಿದೆ, ಆ ಸುಳ್ಳಿಗೆ ಈಶ್ವರ ಈ ಥರ ಶಾಪ ಕೊಟ್ಟ, ಏನು ಮಾಡಲಿ, ಬೇಜಾರಾಗಿದೆ ಅಂತ. ಆಗ ಸರಸ್ವತಿ ಹೇಳಿದ್ಲು, ಬೇಜಾರು ಮಾಡ್ಕೋಬೇಡಿ, ನೀವು ತಪ್ಪು ಮಾಡಿದ್ದೀರಿ, ಶಾಪ ಕೊಟ್ಟಿರೋದು ಸರಿಯಾಗಿದೆ. ಪಾರ್ವತಿ ಆದಿಶಕ್ತಿ, ಅವಳ ಹತ್ರ ನಾವು ಹೋಗಿ ಕೇಳೋಣ ಈ ಶಾಪ ಹೇಗೆ ವಿಮೋಚನೆ ಮಾಡ್ಕೊಳ್ಳೋದು ಅಂತ ಸರಸ್ವತಿ ಹೇಳಿದ್ಲು. ಬ್ರಹ್ಮ ಅದಕ್ಕೆ ಒಪ್ಕೊಂಡ್ರೆ ಏನಾಗಿದೆ, ಭೂಲೋಕದಲ್ಲಿ ಗಜಾಸುರನ ರಾಕ್ಷಸ ಈಶ್ವರನ ಕುರಿತು ಜೋರಾಗಿ ತಪಸ್ಸು ಮಾಡ್ತಾ ಇದ್ದಾನೆ. ಅವನು ಎಷ್ಟು ಚೆನ್ನಾಗಿ ತಪಸ್ಸು ಮಾಡ್ತಾ ಇದ್ದಾನೆ ಅಂದರೆ ಅವನ ಶಕ್ತಿ ಕೈಲಾಸದ ತನಕ ಬರ್ತಾ ಇದೆ. ಆಗ ಈಶ್ವರ ಹೇಳ್ದ, ಪಾರ್ವತಿ ನೋಡು, ಅವನು ತಪಸ್ಸಿನ್ನೂ ಜೋರಾಗಿ ಪೂರ್ತಿ ಶುರು ಮಾಡಿದ್ರೆ ಕೈಲಾಸಕ್ಕೆ ತೊಂದರೆ ಆಗುತ್ತೆ. ಅದರಿಂದ ನಾನು ಇವಾಗ ಭೂಲೋಕಕ್ಕೆ ಹೋಗಿ ಅವನಿಗೆ ಏನು ವರ ಬೇಕೋ ಕೊಟ್ಟು ಬರ್ತೀನಿ, ಅಲ್ಲಿ ತನಕ ನೀನು ಇಲ್ಲಿರು ಜೋಪಾನವಾಗಿ, ಕೈಲಾಸದ ಸುತ್ತಲೂ ದೇವಗಣಗಳನ್ನು ಕಾವಲಿಟ್ಟು ಹೋಗ್ತೀನಿ ಅಂತ ಹೇಳ್ದ. ಪಾರ್ವತಿ ಒಪ್ಪಿಕೊಂಡ್ಳು. ಈಶ್ವರ ಕೆಳಗಡೆ ಭೂಲೋಕಕ್ಕೆ ಬಂದ್ಬಿಟ್ಟು ಗಜಾಸುರ, ನಿನ್ನ ತಪಸ್ಸಿಗೆ ನಂಗೆ ತುಂಬ ಸಂತೋಷ ಆಗಿದೆಯಪ್ಪ, ನಿಂಗೆ ಏನು ವರ ಬೇಕು ಅಂತ ಕೇಳ್ದ. ಆವಾಗ ಗಜಾಸುರ ಹೇಳ್ದ, ನೀನು ನನ್ನ ಹೃದಯದಲ್ಲಿ ನನ್ನ ಶರೀರದೊಳಗೆ ಬಂದಿದ್ದು ಬಿಡು ಅಂತ ಕೇಳ್ದ. ಈಶ್ವರ ಹಾಗೆ ಆಗಲಿ ಅಂತ ಸೂಕ್ಷ್ಮ ರೂಪದಲ್ಲಿ ಹೋಗಿ ಅವನ ಹೃದಯದಲ್ಲಿ ಸೇರ್ಕೊಂಬಿಟ್ರೆ ಏನಾಗಿದೆ, ದೇವತೆಗಳು ವಿಷ್ಣು ಎಲ್ಲರಿಗೂ ಭಯ ಆಯಿತು. ಅಯ್ಯೋ ಈಶ್ವರ ಇಲ್ಲದೆ ಇದ್ದರೆ ಹೆಂಗೆ ಪ್ರಪಂಚ ಮುಂದೆ ಅಂತ ಅಂದ್ಕೊಂಡು ನಾವುಗಳು ಸಹ ಗಜಾಸುರನ ಸುತ್ತಲೂ ಕೂತ್ಕೊಂಡು ನಾವು ತಪಸ್ತಾರ ಮಾಡೋಣ, ಭಜನೆ ಮಾಡೋಣ ಮಾತಾಡ್ಕೊಂಡು ಸುತ್ತಲೂ ಅವರುಗಳು ಕೂತ್ಕೊಂಡ್ರು. ಇಲ್ಲಿ ಕೈಲಾಸದಲ್ಲಿ ಪಾರ್ವತಿ ಇದ್ದಾಗ ಬ್ರಹ್ಮನೂ ಸರಸ್ವತಿನೂ ಇಬ್ಬರು ಬಂದಾಗ ಪಾರ್ವತಿ ಕೇಳಿದ್ಲು, ಏನು ಸಮಾಚಾರ ಅಂತ. ಆವಾಗ ಬ್ರಹ್ಮ ಹೇಳ್ದ, ಅಮ್ಮ ಮಹಾತಾಯಿ ನಮಸ್ಕಾರ, ನಿಮಗೆ ಗೊತ್ತಿದೆ ಈಶ್ವರ ನಂಗೆ ಶಾಪ ಕೊಟ್ಟಿರೋದು, ನಾನು ತಪ್ಪು ಮಾಡಿರೋದು ಗೊತ್ತಿದೆ. ಆದರೆ ಏನಂದ್ರೆ ನನಗೆ ಯಾರು ಪೂಜೆ ಮಾಡಬೇಡ ಅಂತ ಹೇಳಿರೋದ್ರಿಂದ ನನಗೆ ತುಂಬ ಬೇಜಾರಾಗಿದೆ. ಯಾಕೆ ಅಂದರೆ ಮಂತ್ರದಲ್ಲಿ ಮೂಲತೋ ಬ್ರಹ್ಮರೂಪಾಯ ಅಂತಿದೆ. ಆ ಬ್ರಹ್ಮನ ಮೂಲಕ ಪೂಜೆ ಇಲ್ಲದೆ ಇದ್ಮೇಲೆ ಮತ್ತು ನಾನು ಯಾತಕ್ಕೆ ಸೃಷ್ಟಿ ಮಾಡಲಿ, ಅದರಿಂದ ಇವತ್ತಿನ ದಿನ ನಾನು ಸೃಷ್ಟಿ ಮಾಡಲ್ಲ, ಇದಕ್ಕೆ ಅನುಮತಿ ಕೊಡಿ ಅಂತ ಬಂದಿದ್ದೀನಿ ಇಂದ. ಆವಾಗ ಪಾರ್ವತಿ ಬೈಲು, ಸೃಷ್ಟಿ ಮಾಡಲ್ಲ ಹೇಗಾಗತ್ತೆ, ಒಪ್ಕೊಂಡು ನೀವು ಸಮಾಧಾನವಾಗಿರಿ, ನಿಮಗೆ ಅತ್ಯಂತ ಉನ್ನತ ಪದವಿ, ನಿಮಗೆ ಪೂಜೆ ಎಲ್ಲರೂ ಮಾಡೋ ಅಂಥ ಒಂದು ಆಶೀರ್ವಾದ ಸಿಗತ್ತೆ, ಯೋಚನೆ ಮಾಡಬೇಡಿ, ಇವಾಗ ಹೋಗಿ ಮಾಡಿ, ಆ ದಿನ ಸದ್ಯದಲ್ಲೇ ಬರುತ್ತೆ ಅಂತ ಪಾರ್ವತಿ ಹೇಳಿದ್ರು. ಇಬ್ಬರು ಸಂತೋಷವಾಗಿ ಬ್ರಹ್ಮಲೋಕಕ್ಕೆ ಹೊರಟೋರು. ಪಾರ್ವತಿ ಯೋಚನೆ ಮಾಡಿದ್ಲು, ನಾವು ಒಬ್ಬಳೇ ಇರಬೇಕಲ್ಲ, ನನಗೊಬ್ಬ ಸಹಾಯಕ್ಕೆ ಒಬ್ಬ ಹುಡುಗನನ್ನು ಸೃಷ್ಟಿ ಮಾಡ್ತೀನಿ, ಒಬ್ಬ ಬಾಲಕ ಇರಲಿ ಅಂದ್ಬಿಟ್ಟು ಹೇಗೆ ಸೃಷ್ಟಿ ಮಾಡಲಿ ಅಂತ ಯೋಚನೆ ಮಾಡಿದ್ಲು. ಮನೆ ಹೊರಗಡೆ ಮಣ್ಣುಗಳು ನೋಡಿದ್ಲು. ಈ ಮಣ್ಣು ಎಲ್ಲರೂ ತುಳಿದಿರ್ತಾರೆ, ಈ ಮಣ್ಣು ಅಪವಿತ್ರ, ಇದನ್ನು ಮಾಡೋಕ್ಕಾಗಲ್ಲ, ಮನಸ್ಸು ಬರಲಿಲ್ಲ. ಅವಾಗ ಏನು ಮಾಡಲಿ ಅಂದಾಗ ಆ ಕಡೆಯಿಂದ ಒಂದು ದೊಡ್ಡ ನಾಗಸರ್ಪ ಹೋಗ್ತಾಯಿದ್ದು, ಅದು ನಾಗರಾಜ. ಆ ನಾಗರಾಜ ಹೋಗ್ತಾ ಇದೆಯಲ್ಲ, ಅದನ್ನು ನಾಗರಾಜ ನೀನು ಯಾವ ಜಾಗ ತೋರಿಸ್ತೀಯೋ ಆ ಜಾಗದ ಮಣ್ಣನ್ನು ತಂದು ನಾನು ಸೃಷ್ಟಿ ಮಾಡ್ತೀನಿ ಅಂತಂದ್ಲು. ಅದು ಮಹಾತಾಯಿ ನನಗೆ ಮುಂಚೆ ಕುಡಿಯೋರಿಗೆ ಹಾಲು ಕೊಡು ಅಂತು. ಅದರಿಂದ ಅವಳು ಸಾಕಷ್ಟು ಹಾಗೆ ಆಗಲಿ ಅಂತ ಕ್ಷೀರನ ತಂದುಕೊಟ್ಟು ಅವಳು ಕೊಟ್ಟಳು. ಅದು ಕುಡಿಯಿತು, ಮುಂದೆ ಹೋಯ್ತು ಸ್ವಲ್ಪ ದೂರ ಹೋಗಿ ಒಂದು ದೊಡ್ಡ ಹುತ್ತದೊಳಗೆ ಸೇರಿಕೊಂಡು ಅಮ್ಮ, ಈ ಹುತ್ತಕ್ಕೆ ಸಾಕಷ್ಟು ಹಾಲೆಲ್ಲ ಅಭಿಷೇಕ ಮಾಡಿಬಿಟ್ಟು ಈ ಮಣ್ಣಲ್ಲಿ ಮಾಡಿ ಸರಿ ಹೋಗುತ್ತೆ, ನಾನು ಮುಂದೆ ಬರ್ತೀನಿ ನೋಡೋಕ್ಕೆ ಅಂದ. ಅಂದ್ಬಿಟ್ಟು ಪಾರ್ವತಿ ಏನು ಮಾಡಲು, ನಂದಿ ಭೃಂಗಿ ಇಬ್ಬರನ್ನೂ ಕರೆದ್ಬಿಟ್ಟು ಇದಕ್ಕೆ ಬಿಂದಿಗೆಗಟ್ಟಲೆ ಹಾಲು ಚೆನ್ನಾಗಿ ಹಾಕೋಣ, ಈ ಹುತ್ತದ ಮಣ್ಣು ಪೂರ್ತಿ ಒದ್ದೆ ಆಗುತ್ತೆ, ಈ ಒದ್ದೆ ಮಣ್ಣನ್ನು ತಂದು ನೀವು ಒಳಗಡೆ ಇಬ್ಬರು ವಿಗ್ರಹ ಒಂದು ಬಾಲಕನ ಸೃಷ್ಟಿ ಮಾಡಿ 5 ಅಡಿ ಹತ್ರ ಇರಲಿ ಅಂತ ಹೇಳಿದ್ರು. ಅವರಿಬ್ಬರು ಪಾರ್ವತಿ ಹೇಳಿದಂತೆಯೇ ಮಣ್ಣನ್ನು ತೊಗೊಂಬಂದರು. ಪಾರ್ವತಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆನೂ ಮಾಡಿದ್ಲು, ಹಾಲು ಸುರಿದಿದ್ಲು. ಆ ಮಣ್ಣನ್ನು ತಂದು ಇಬ್ಬರು ಒಂದು ವಿಗ್ರಹ ಮಾಡಿ ನಿಲ್ಲಿಸಿದ್ರು. ತುಂಬ ಸುಂದರವಾದ ವಿಗ್ರಹ ಆಗೋಯಿತು. ಅವರಿಬ್ಬರು ಹೋದರು. ಪಾರ್ವತಿ ನೋಡಿದ್ರು, ಎಷ್ಟು ಸುಂದರವಾಗಿದೆ ಈ ವಿಗ್ರಹ, ಇದಕ್ಕೆ ಜೀವ ಕಳೆ ಕೊಡ್ತೀನಿ ಅಂತ ಯೋಚನೆ ಮಾಡಲು. ಜೀವ ಕಳೆ ಇಲ್ಲದೆ ಸುಮ್ಮನೆ ವಿಗ್ರಹ ನಿಂತರೆ ಏನು ಪ್ರಯೋಜನ, ಅದಕ್ಕೆ ಜೀವಂತ ತಪಶಕ್ತಿಯಿಂದ ಏನು ಮಾಡಲು, ಅದಕ್ಕೆ ಜೀವ ತುಂಬಿದ್ಲು. ಜೀವ ತುಂಬಿದ ತಕ್ಷಣ ಏನಾಯಿತು, ಅದರ ಮಣ್ಣಿನ ಶರೀರ ಮಾಯ ಆಗಿ ಒಂದು ನಿಜವಾದ ಶರೀರ ಬಂತು. ಅದು ಬಂದ ತಕ್ಷಣ ಕೈ ಮುಗಿದು, ಮಾತೆ ನಿನ್ನ ಪಾದಕ್ಕೆ ಕೋಟಿ ನಮಸ್ಕಾರ, ನನ್ನ ಸೃಷ್ಟಿ ಮಾಡಿರೋದು ನಂಗೆ ತುಂಬ ಸಂತೋಷ ಆಗಿದೆ, ನಿನ್ನ ಸೇವೆ ನೀ ಏನು ಹೇಳಿದ್ರು ಆ ಕೆಲಸನ ಸಂತೋಷ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ದ. ಪಾರ್ವತಿಗೆ ತುಂಬ ಸಂತೋಷ ಆಯಿತು. ಹಾಗೆ ಆಗಲಪ್ಪ, ನೀ ಮಾಡಿಕೊಡು, ಅದೇ ನಿನ್ನ ಒಂದು ಹೆಸರಲ್ಲಿ ಕರಿಬೇಕಲ್ಲ, ನಾನು ಹೇಗೆ ಕರೆಯೋದು, ಅದಕ್ಕೆ ನನಗೆ ಹೆಸರು ಏನು ಹೇಳ್ತೀನಿ ಅಂದರೆ, ನಿನ್ನ ಮುಖ ತುಂಬ ಸುಂದರವಾಗಿರೋ ಮುಖ ಅಂದರೆ ಸುಮುಖ ಅಂತ, ಇವತ್ತಿನ ದಿನದಿಂದ ನೀನು ಸುಮುಖ ಅಂತ ಕರಿತೀನಿ ಅಂದ್ಲು. ಅಮ್ಮ, ನನಗೂ ಈ ಹೆಸರು ತುಂಬ ಇಷ್ಟ ಆಯಿತು ಅಂದ. ಸುಮುಖ ಅಂತ ಕರೀತಿದ್ಲು. ಇಬ್ಬರು ಇಲ್ಲಿ ಕೈಲಾಸದಲ್ಲಿ ಸಂತೋಷವಾಗಿದ್ದರು.
ಕೆಳಗಡೆ ಭೂಲೋಕದಲ್ಲಿ ಏನಾಗೋಗಿದೆ, ಇವರು ದೇವತೆಗಳ ತಪಸ್ಸು ಮಾಡೋದು, ಈಶ್ವರ ತುಂಬ ಖುಷಿಯಾಗಿ ಹೋಗ್ಬಿಟ್ಟು ಉಬ್ಬಕ್ಕೆ ಶುರು ಆಗೋದ. ಅದು ಬೆಳಿಗ್ಗೆ ಶುರು ಆಗೋದ್ರೆ ಏನಾಯಿತು, ಗಜಾಸುರನಿಗೆ ನೋವು ತಡ್ಕೊಳಕ್ಕಾಗಲಿಲ್ಲ. ಆ ಗಜಾಸುರ ಹೇಳ್ದ, ಹೇ ಈಶ್ವರ ಮಹಾದೇವ, ನಂಗೆ ಅನ್ಯಾಯ ಮಾಡಬೇಡ ಅಂದ. ಆವಾಗ ಈಶ್ವರ ಹೇಳ್ದ, ಇದು ಅನ್ಯಾಯ ಮಾಡ್ತಾಯಿಲ್ಲ, ನಾನು ಯಾರಿಗೂ ಅನ್ಯಾಯ ಮಾಡಲ್ಲ. ಆದರೆ ಏನು ಅಂದರೆ, ಇವತ್ತಿನ ದಿನಕ್ಕೆ ಈ ಗಳಿಗೆಗೆ ನೀನು ಆಯಸ್ಸು ಮುಗಿದೋಗುತ್ತೆ ಇನ್ನೊಂದು ಸ್ವಲ್ಪ ದಿವಸ ಹೊಟ್ಟಿನಲ್ಲಿ. ಆದ್ದರಿಂದ ನೀನು ಶರೀರ ಬಿಟ್ಟು ಹೋಗಬೇಕು, ನಿನಗೆ ಮೋಕ್ಷ ಪ್ರಸಾದಿಸ್ತೀನಿ ಮತ್ತು ಸ್ವರ್ಗ ಸಿಗುತ್ತೆ. ಅಷ್ಟು ಹೇಳ್ಬಿಟ್ಟು ನಿಂಗೆ ಏನು ವರ ಆಸೆ ಇದ್ದರೆ ಕೇಳ್ಕೊ, ವರ ಕೊಡ್ತೀನಿ ಅಂತ ಈಶ್ವರ ಹೇಳ್ದ. ಆವಾಗ ಗಜಾಸುರ ಹೇಳ್ದ, ನಂಗೆ ತುಂಬ ಸಂತೋಷ ಆಗ್ತಾಯಿದೆ ನೀವು ವರ ಕೊಡ್ತಾ ಇರೋದು. ಏನು ಅಂದರೆ, ನನ್ನ ಮುಖಾನ ಶಿರಸ್ಸನ್ನು ಪೂಜೆ ಮಾಡಬೇಕು ಎಲ್ಲರೂ, ಮತ್ತು ನನ್ನ ಚರ್ಮನ ನೀವು ಉಡುಪು ಬಟ್ಟೆ ಥರ ಧರಿಸ್ಬೇಕು, ಎಲ್ಲರೂ ನಿಮ್ಮನ್ನ ಗಜ ಚರ್ಮಾಂಬರ ಅಂತ ಕೂಗಬೇಕು, ಇದೇ ಆಸೆಯಿಂದ. ಹಾಗೆ ಆಗಲಿ ಅಂತ ಈಶ್ವರ ಹೊರಗೆ ಬಂದ. ಗಜಾಸುರ ನನಗೆ ಉತ್ತರ ಸಿಕ್ತು ಅಂತ ಉತ್ತರ ದಿಕ್ಕಿಗೆ ಒಂದು ತಲೆ ಇಟ್ಟು ಪ್ರಾಣ ಬಿಟ್ಬಿಟ್ಟ. ಆ ಪ್ರಾಣ ಪಕ್ಷಿ ಸ್ವರ್ಗಕ್ಕೆ ಹೊರಟೋಯ್ತು. ಋಷಿ ಮುನಿಗಳೆಲ್ಲ ಜೈಕಾರ ಈಶ್ವರಂಗೆ ಹೇಳಿ ತುಂಬ ಜೈಕಾರ ಅಂತ ಹೇಳ್ಕೊಂಡು ಎಲ್ಲರೂ ಬಂದರು. ಕೈಲಾಸ ಸುತ್ತಲೂ ಗಣಗಳು ಸಹ ಜೈಕಾರ ಹೇಳಿದ್ರು, ಕೈಲಾಸಕ್ಕೆ ಬಂದರು. ಎಲ್ಲರೂ ದೂರದಲ್ಲಿ ನಿಂತರೆ ಈಶ್ವರ ಏನು ಮಾಡ್ದ, ತನ್ನ ಗೃಹದ ಹೊರಗಡೆಯಿಂದ ಬಂದ. ಬಾಗಿಲಲ್ಲಿ ಹುಡುಗ ನಿಂತಿದ್ದಾನೆ, ಇವನು ಯಾರು ಅಂತ ಗೊತ್ತಿಲ್ಲ. ಸೀದಾ ಒಳಗೆ ಹೊರಗೆ ಹೋದ. ಇಲ್ಲ, ಯಾರನ್ನ ಒಳಗೆ ಬಿಡಲ್ಲ ಅಂದ. ಯಾಕಪ್ಪ ಬಿಡಲ್ಲ ಅಂತ, ಇದು ನನ್ನ ಮನೆ ಅಂದರೆ, ಇಲ್ಲ ಯಾರನ್ನ ಬಿಡಬೇಡ ಅಂತ ಅಮ್ಮ ಹೇಳಿದ್ದಾಳೆ. ಯಾರ ಮಗ ಅಂತ ಈಶ್ವರ ಕೇಳಿದ. ಅಮ್ಮನ ಮಗ ಅಂದ. ಅಮ್ಮನ ಮಗ ಅಂದರೆ ಏನರ್ಥ, ನೀನು ಇದು ನನ್ನ ಮನೆ, ನಂದು ಗೃಹ ಅಂದ. ಅಮ್ಮ ಏನೂ ಹೇಳಿಲ್ಲ ನಂಗೆ ವಿಚಾರ, ಯಾರು ಬಂದು ಬಿಡಬೇಡ ಅಂದಿದ್ದಾರೆ, ಅವಳು ಹೇಳಿರೋ ವಾಕ್ಯ ನಾನು ಶಿರಸ ವಹಿಸ್ತೀನಿ ಇಂದ. ಇಲ್ಲ ಬಿಡ್ತೀಯೋ ಇಲ್ವೋ ಅಂತ ಈಶ್ವರ ಕೇಳ್ದ. ನಾನು ಏನಾದರೂ ಬಿಡಲ್ಲ ಅಂದ. ಹಾಗಾದರೆ ನಾನು ನುಗ್ಗಕ್ಕೆ ಹೋಗ್ತೀನಿ ಅಂತ ಈಶ್ವರ ಒಳಗಡೆ ನುಗ್ಗಕ್ಕೆ ಹೋದ. ಇದು ನೀವು ಹೆಂಗೆ ನುಗ್ಗಕ್ಕೆ ಸಾಧ್ಯ, ಅಮ್ಮ ಒಂದು ಮಂತ್ರದಂಡ ಕೊಟ್ಟಿದ್ದಾಳೆ, ಈ ಕೋಲ್ ಅಡ್ಡ ಹಿಡಿದ್ರೆ ಯಾರೂ ಹೋಗೋಕ್ಕಾಗಲ್ಲ ಅಂತ ತನ್ನ ಪಾರ್ವತಿ ಕೊಟ್ಟಿದ್ದ ಮಂತ್ರದಂಡನ ಅಡ್ಡ ಹಿಡ್ದ. ಈಶ್ವರ ಅದನ್ನು ತಳ್ಳಕ್ಕೆ ಹೋದ, ಏನು ಅವ್ನಿಗೆ ಆಗಲೇ ಇಲ್ಲ. ಎಷ್ಟು ಕಷ್ಟಪಟ್ಟು ಏನು ಮಾಡಿದ್ರು, ಇದು ಎಂಥ ಮಂತ್ರದಂಡ, ಯಾವ ಶಕ್ತಿ ಇದೆ, ನಾನು ಎಲ್ಲೂ ಸೋತವನೇ ಇಲ್ಲ ಅಂತಲ್ಲಿ ಒಂದು ಕೋಲಿಗೆ ಸೋತ್ಕೊಳ್ಳೋಕಾಗ್ತಾ ಇದ್ದಾರೆ. ಈಶ್ವರ ಬೇಜಾರಾಗೋಯ್ತು ತುಂಬ. ಅಯ್ಯೋ, ಈ ಮಂತ್ರದಂಡದ ಶಕ್ತಿ ನನಗೆ ಇಲ್ವಾ ಅಂದ್ಬಿಟ್ಟು ಕೋಪ ಹತ್ತಿ ಹುಡುಗ ಹಿಂಗೆ ಮಾಡ್ತಾ ಇದ್ದಾನೆ ಅಂತ ತನ್ನ ತ್ರಿಶೂಲದಲ್ಲಿ ಅವ್ನು ಕುತ್ತಿಗೆಗೆ ಜೋರಾಗಿ ಹಿಂಗೆ ಹೊಡೆದ್ಬಿಟ್ರೆ ಏನಾಯಿತು, ಆ ಶಿರಸ್ಸು ಸೀದಾ ಬಂದು ಗಂಗಾ ನದಿಲಿ ಬಿತ್ತು. ಗಂಗಾ ದೇವ ಶಿರಸ್ಸನ್ನು 2 ಕೈಯಲ್ಲಿ ಎತ್ತಿದ್ಲು. ಅದಕ್ಕೆ ಅವಳ ತಪಶಕ್ತಿಯಿಂದ ಶರೀರ ಸೃಷ್ಟಿಯಾಗೋಯಿತು. ಅದಕ್ಕೆ ಗಂಗಾ ಸುತಾಯ ನಮಃ ಅಂತ ಬರುತ್ತೆ ಗಣೇಶ ಸ್ತೋತ್ರದಲ್ಲಿ ಬಂತು. ಇಲ್ಲೇನಾಗೋಗಿದೆ, ಅವಳು ಈಶ್ವರ ಹೊಡೆದ ನೋವು ತಡ್ಕೊಳ್ಳಾರ್ದೆ ಅವ್ನು ಜೋರಾಗಿ ಅಮ್ಮ ಅಂತ ಕಿರಿಚ್ದ. ಒಳಗಡೆ ಇದ್ದ ಪಾರ್ವತಿಗೆ ಕೇಳಿಸ್ತು. ಆ ಪಾರ್ವತಿ ಹೊರಗಡೆ ಬಂದು ನೋಡಲು ಸುಮುಖನದ ಶಿರಸ್ಸಿಲ್ಲ. ಏನೇ ಅಂತ ಕೇಳಲು ಈಶ್ವರನ. ಈಶ್ವರ ಏನಿಗೆ ಹೀಗೆ ನಡೀತು ಅಂತ ಹೇಳ್ದ. ಅವಳು ಪಾರ್ವತಿ ಬೇಜಾರು ಮಾಡ್ಕೊಳ್ಳಿಲ್ಲ. ಯಾಕೆ, ಅವಳು ಭವಿಷ್ಯ ಬ್ರಹ್ಮಾಂಡದ ಪುರಾಣನೇ ಗೊತ್ತು ಭವಿಷ್ಯದ್ದು, ಅದರಿಂದ ಅವಳೇನು ಬೇಜಾರು ಮಾಡ್ಕೊಳ್ಳಿಲ್ಲ. ಈಶ್ವರನ ಒಂದು ಶಿರಸ್ಸು ತಂದು ಅಂಟಿಸಿ ಇವಾಗ, ನಂಗೆ ಗೊತ್ತಿಲ್ಲ, ಅಷ್ಟು ಮಾಡಿಕೊಡಿ ಅಂದ್ಲು. ಈಶ್ವರ ಹಾಗೆ ಆಗಲಿ ಅಂಥೇಳಿ ತನ್ನ ಗಣಗಳನ್ನು ಕೆಳಗಡೆ ಗಜಾಸುರನ ಶಿರಸ್ಸಿದೆ, ಅವನಿಗೆ ಹೇಳಿದ್ದೀನಿ ನಿನ್ನ ಮುಖ ಪೂಜೆಗೆ ಬೇಕಾಗತ್ತೆ ಅಂತ ಹೋಗಿ ಶಿರಸ್ಸು ತನ್ನಿ, ಚರ್ಮಾನು ತನ್ನಿ ಅಂತ ಗಣಗಳನ್ನು ವಾಯುವೇಗದಲ್ಲಿ ಹೋಗಿ ತನ್ನಿಯಿಂದ ಅವರೆಲ್ಲ ತಕ್ಷಣ ಹೋಗಿ ವಾಯುವೇಗದಲ್ಲಿ ಶಿರಸ್ಸನ್ನು ತಂದು ಈಶ್ವರನ ಕೈ ಕೊಟ್ಟು, ಈಶ್ವರ 2 ಶಿರಸ್ಸನ್ನು ಹಿಡಿದು ಸುಮುಖನ ಕಂಠದ ಮೇಲಿಟ್ಟ. ಅದು ಗಟ್ಟಿಯಾಗಿ ಅಂಟ್ಕೊಂಡ್ಬಿಡ್ತು. ಅವನಿಗೆ ಈಶ್ವರನಿಗೆ ತುಂಬ ಸಂತೋಷ ಆಯಿತು. ಇದು ನೋಡಿ, ಇವನು ಇವತ್ತಿನ ದಿನ ನನ್ನ ಪುತ್ರ ಸಮಾನ, ನೀವು ಗಣಗಳು ತಂದಿದ್ದೀರಿ, ನನ್ನ ಹೆಸರು ಇವನ ಹೆಸರಲ್ಲಿ ಗಣ ಈಶ ಗಣೇಶ ಅಂತ ಇವನ ಹೆಸರು ಅಂತ ಈಶ್ವರ ಹೇಳಲು. ಈ ಪಾರ್ವತಿ ಸುಮುಖ ಅಂತ ಕೊಟ್ಟಲು, ಇವನು ಗಣೇಶ ಅಂತ ಕೊಟ್ಟು ತುಂಬ ಎಲ್ಲರೂ ಗಣೇಶ ಅಂತ ಕುಣಿತಿದ್ದಾಗ ಪಾರ್ವತಿ ಏನು ಮಾಡಿದ್ರು, ಬ್ರಹ್ಮನ ಬ್ರಹ್ಮ ಇದು ನೀನು ಇದರಲ್ಲಿ ಐಕ್ಯ ಆಗಬೇಕು, ಇವತ್ತಿನ ದಿನ ನೀನು ಪೂರ್ತಿ ಇದರಲ್ಲೇ ಇರಬೇಕು, ಒಂದು ಭಾಗ ನಿಂದು ಸೃಷ್ಟಿಕರ್ತದಲ್ಲಿ ಬ್ರಹ್ಮಲೋಕದಲ್ಲಿ ಇರುತ್ತೆ, ಈ ವಿಗ್ರಹದಲ್ಲೇ ನೀರಬೇಕು ಅಂತ ಬ್ರಹ್ಮ ತುಂಬ ಸಂತೋಷವಾಗಿ ಬ್ರಹ್ಮರಂಧ್ರದಿಂದ ಒಳಗಡೆ ಹೋಗಿ ಸೇರಿಕೊಂಡು ತನ್ನ 2 ಹಸ್ತ ಸಮೇತ ಅದರಲ್ಲಿ ಐಕ್ಯನಾದ. ಅದಕ್ಕೆ ಐಕ್ಯ ತೆಗೆದು ಅವನಿಗೆ 4 ಹಸ್ತ, ಗಣಪತಿಗೆ ಶುರುವಾದಾಗಲೇ 4 ಹಸ್ತ ಬಂತು. ಪಾರ್ವತಿ ವಜ್ರಖರೀಟ ಬಂಗಾರ ಸಿಂಹಾಸನವನ್ನು ಮಾಡಿ ಮಗನನ್ನು ಅಲ್ಲಿ ಕೂತ್ಕೊ ಅಂತ ಹೇಳಿದ್ರು. ಕೂತ್ಕೊಟ್ಟಿದ್ದಾಗ ವಿಷ್ಣು ಏನು ಹೇಳ್ದ, ಇದೋ ಇವತ್ತಿನ ದಿನದಿಂದ ಇವನೇ ಈ ಬ್ರಹ್ಮಾಂಡ ನಾಯಕ ಅಂತ ಹೇಳ್ದ. ಆವಾಗ ವಿಷ್ಣು ಭಕ್ತರೆಲ್ಲ ಹೇಳಿದ್ರು, ವಿಷ್ಣು ನಿನ್ನನ್ನು ಪೂಜೆ ಮಾಡ್ತಾಯಿದ್ದೀವಿ, ಅದರಿಂದ ನೀನು ಅದರಲ್ಲಿ ಇರಬೇಕು, ಅದರಿಂದ ನಿನ್ನ ಹೆಸರು ವಿ ಅಂತ ಹೇಳಿ ವಿನಾಯಕ ಅಂತ ಹೆಸರು ಇಡ್ತೀವಿ ಅಂತ. ಅದಕ್ಕೆ ಎಲ್ಲರೂ ವಿನಾಯಕಕ್ಕೆ ಜೈ ಅಂತ ಎಲ್ಲರೂ ಹೇಳಿದ್ರು. ಪಾರ್ವತಿ ಏನು ಹೇಳಿದ್ಲು, ಇದು ಇವತ್ತಿನ ದಿನದಿಂದ ಈ ಶಾಸನ ಮಾಡ್ತಾಯಿದ್ದೀನಿ, ಎಲ್ಲರೂ ಪಾಲಿಸ್ಬೇಕು, ಎಲ್ಲರೂ ಸಹ ಯಾವ ಪೂಜೆ ಮಾಡಬೇಕಾದ್ರು, ಏನು ವ್ರತ ಕಥೆ ಹೋಮ ದೊಡ್ಡ ಕಾರ್ಯ ಏನು ಮಾಡಬೇಕಾದ್ರೆ ಅಗ್ರ ಪೂಜ್ಯ ಅಂತ ಮುಂಚೆ ಇವನಿಗೆ ಪೂಜೆ ಮಾಡಬೇಕು. ಪೂಜೆ ಮಾಡಿಬಿಟ್ಟು ಆಮೇಲೆ ನಿಮ್ದು ಏನು ಕಾರ್ಯನ ಮಾಡಿ, ಅದು ನಿರ್ವಿಘ್ನವಾಗಿ ನೆರವೇರುತ್ತೆ. ಅದೇ ಇವನ ಪೂಜೆ ಆಗಲಿ ಇವನ ಸ್ಮರಣೆ ಆಗಲಿ ಮಾಡಿದ್ರೆ ಅದು ಖಂಡಿತ ಪೂರ್ತಿ ಆಗಲ್ಲ ನಿಮ್ಮ ಕೆಲಸ ಅಂತ ಪಾರ್ವತಿ ಅವನಿಗೆ ವರ ಕೊಟ್ಟಳು. ಎಲ್ಲರಿಗೂ ತುಂಬ ಸಂತೋಷ ಆಯಿತು. ಓಹೋ, ವರ ತಾಯಿ ಕೊಟ್ಟಿದ್ದಾಳೆ ಅಂದ್ಬಿಟ್ಟು ಮಹಾಲಕ್ಷ್ಮಿ ಹೇಳಿದ್ಲು, ನಾನು ಕೊಡ್ತಾ ಇರೋ ವರಕ್ಕೆ ನಾನು ಸಿದ್ಧಿ ಕೊಡ್ತೀನಿ ಅವನಿಗೆ ಅಂತ ಲಕ್ಷ್ಮಿ ಹೇಳಿದ್ಲು. ಅದಕ್ಕೆ ಭಕ್ತರೆಲ್ಲ ಹೇಳಿದ್ರು, ವರಸಿದ್ಧಿ ವಿನಾಯಕ ಅಂತ ಅವನ ಹೆಸರು 3ನೇ ಹೆಸರು ಹೀಗೆ ಬಂತು. ಸರಸ್ವತಿ ಹೇಳಿದ್ರು, 18 ವಿದ್ಯೆನೂ ನಾನು ಅವನಿಗೆ ಕೊಡ್ತೀನಿ,
ಅಂತ ಸರಸ್ವತಿ ಹೇಳಿದ್ಲು. ಒಬ್ಬೊಬ್ಬರು ದೇವತೆಗಳು ಎಲ್ಲರೂ ಬಂದು ನಾವು ಅವನ ಲೈಕೆ ಹಾಕ್ತೀನಿ, ನಾನು ಅವನ ಲೈಕೆ ಎಲ್ಲ ಎಷ್ಟು ಜನ ದೇವತೆಗಳು ಋಷಿಗಳು ಇದ್ದಾರೋ ದೇವತಾ ಶಕ್ತಿಗಳು ಎಲ್ಲರೂ ಸಹ ಗಣೇಶನಲ್ಲೇ ನಾವು ಐಕ್ಯ ಆಗ್ತೀವಿ, ಬ್ರಹ್ಮನಲ್ಲೇ ಐಕ್ಯ ಆಗ್ತೀವಿ ಅಂತ ಹೇಳಿದ್ರು. ಇದು ತುಂಬ ಸಂತೋಷ ಆಯಿತು. ಸಂತೋಷ ಆದಾಗ ಏನಾಯಿತು, ಆ ಕಡೆಯಿಂದ ನಾಗರಾಜ ಬಂದ. ಅಲ್ಲೇ ಕೈಲಾಸದಲ್ಲಿ ಹಾವು ಕಚ್ಚತ್ತೆ ಅನ್ನೋ ಭಯ ಇರಲ್ಲ ಯಾರಿಗೂ. ಯಾಕೆಂದರೆ ನಾಗರಾಜ ಬಂದುಬಿಟ್ಟು ಅಮ್ಮ ಜಗಜ್ಜನನಿಯಿಂದ ಏನು ಅಂದರೆ ನಾನು ವಾಸ ಮಾಡೋ ಮನೆ ಮೃತ್ತಿಕೆಯಿಂದ ತಂದು ನೀನು ಶಿವ ಮಾಡಿದ್ದು ಈ ವಿಗ್ರಹ ಎಷ್ಟು ಉಚ್ಚ ಸ್ಥಾನಕ್ಕೆ ಹೋಗಿದೆ, ಅದರಿಂದ ನನಗೆ ಇವನನ್ನು ಆಭರಣ ಧರಿಸಬೇಕು ಅಂತ ಆಸೆಯಿಂದ. ಆಗ ಈಶ್ವರನ ಮುಖ ನೋಡಿದವಳು. ಈಶ್ವರ ತಕ್ಷಣ ಹಾವನ್ನು ದೊಡ್ಡ ಸರ್ಪನ ಕೈಯಲ್ಲಿ ಹಿಡ್ಕೊಂಡ. ನಾನು ಕಂಠ ನಾಗಾಭರಣ ಅಂತ ಕಂಠದಲ್ಲಿ ಇಟ್ಕೊಂಡಿದ್ದೀನಿ, ನಾನು ನಿನಗೆ ಯಜ್ಞೋಪವಿತದ ಥರ ಹಾಕ್ತೀನಿ ಅಂತ ಆ ಹಾವನ್ನು ಯಜ್ಞೋಪವಿತದ ಥರ ಹಾಕ್ದ. ಅದಕ್ಕೆ ನಾಗ ಯಜ್ಞೋಪವಿತಿನೇ ನಮಃ ಅಂತ ಅಷ್ಟೋತ್ತರದಲ್ಲಿ ಗಣಪತಿಗೆ ಬರುತ್ತೆ. ಇವಾಗ ದೇವತೆಗಳೆಲ್ಲ ಹೇಳಿದ್ರು, ಇದು ನಾವೆಲ್ಲ ನಿನಗೆ ನೈವೇದ್ಯಕ್ಕೆ ಏನಾದ್ರು ಇಡ್ತೀವಿ, ಸಂತೋಷ ಸ್ವೀಕಾರ ಮಾಡಪ್ಪ ಅಂತ ಹೇಳಿದ್ರು. ವನಿತೆಯರೆಲ್ಲ ಬಂದ್ಬಿಟ್ಟು ದೇವವನಿಕೆಯರೆಲ್ಲ ಆರತಿ ಎತ್ತಿದ್ರು, ಹಾರ ಹಾಕಿದ್ರು, ಪೂಜೆ ಮಾಡಿದ್ರು. ಎಲ್ಲರೂ ಒಂದೊಂದು ಬಗೆ ಬೇಕಾದ ಬಗೆ ತಂದು ಎಲ್ಲರೂ ತಂದಿಟ್ಟಿದ್ದಾರೆ ಬಂಗಾರ ತಟ್ಟಿನಲ್ಲಿ ಎಲ್ಲ. ಈ ಎಲ್ಲ ಇಟ್ಟಿದ್ದಾಗೆ ಪಾರ್ವತಿ ಏನು ಹೇಳಿದ್ಲು, ಇದೇ ನೋಡಪ್ಪ ಸುಮುಖ, ನೀನು ಯಾವ ಆಹಾರನ ಮೊದಲನೇ ತಿಂತೀವೋ ಅದು ನಿಂಗೆ ತುಂಬ ಇಷ್ಟ ಅಂತ ನಾನು ನಿತ್ಯ ಮಾಡಿಕೊಡ್ತೀನಿ, ನಿನಗೆ ಎಲ್ಲರ ಮಂದು ಸಿಗೋ ಹಾಗೆ ಮಾಡ್ತೀನಿ ಇಲ್ಲು. ಆವಾಗ ಗಣಪತಿ ಏನು ಮಾಡ್ದ, ಹಾಗೆ ಆಗಲಿ ಅಂತ ಎಷ್ಟೋ ಅಡುಗೆಗಳಿದೆ. ಮೊದಲು ಅವನು ಮೋದಕ ತೆಗೆದು ಅವ್ನು ಬಾಯಲ್ಲಿ ಇಟ್ಕೊಂಡ. ಎರಡನೇದು ಗುಡೋ ಅಂದರೆ ಬೆಲ್ಲ ತೆಗೆದು ಬಾಯಿಗೆ ಇಟ್ಕೊಂಡ. ಅದಕ್ಕೆ ಮೋದಕ ಮುಂಚೆ ತಿಂದ ಅಂತ ಮೋದಕ ಪ್ರಿಯ ಅಂತ ಅವನ ಹೆಸರು ಬಂತು. ಈ ಕಾರಣದಿಂದಲೇ ಪ್ರತಿ ವರ್ಷವೂ ಗಣಪತಿ ಹಬ್ಬದ ದಿನ ಎಲ್ಲರೂ ಮೋದಕನ ತಪ್ಪದೇ ಮಾಡ್ತಾರೆ. ಒಬ್ಬೊಬ್ಬರ ಮೊದಲು ಒಂದೊಂದು ಥರ ಮೋದಕ ಮಾಡ್ತಾರೆ. ಈ ಎಲ್ಲ ಅಡುಗೆಗಳು ಥರ ಅಡುಗೆ ಎಲ್ಲರೂ ಸೇವಿಸಿದ್ರು. ತುಂಬ ಸಂತೋಷಗಳಾಯಿತು. ಕೆಲವರು ನಾಟ್ಯ ಮಾಡಿದ್ರು, ನೃತ್ಯ ಮಾಡಿದ್ರು, ಹಾಡು ಹೇಳಿದ್ರು, ಭಜನೆ ಮಾಡಿದ್ರು. ತುಂಬ ಕೈಲಾಸ ಹೇಗಿತ್ತು ಅಂದರೆ ಸ್ವರ್ಗ ಮೀರಿಸಿತ್ತು, ಅಷ್ಟು ಚೆನ್ನಾಗಿತ್ತು. ಎಲ್ಲ ಆದಮೇಲೆ ದೇವತೆಗಳೆಲ್ಲ ಕೇಳಿದ್ರು, ಹೇ ಗಣೇಶ, ನಾವು ಮಾಡಿರೋದೆಲ್ಲ ಸೇವೆ ಎಲ್ಲ ನಿಂಗೆ ಸಮಾಧಾನ ಆಯಿತಾ ಅಂತ ಕೇಳಿದ್ರು. ಸಂತೋಷ ಆಯಿತಾ? ಗಣೇಶ ತುಂಬ ಸಂತೋಷ ಆಯಿತು, ನನಗೆ ನಿಮಗೆಲ್ಲ ಏನು ಬೇಕೋ ಅದು ಕೇಳ್ಕೊಳ್ಳಿ ಅಂದಾಗ ನಮ್ಮ ವಿಘ್ನ ಎಲ್ಲ ನಾಶ ಮಾಡಪ್ಪ ಅಂತ ಕೆಲವರು ಕೇಳಿದ್ರು. ಏನು ಕೆಲಸ ಮಾಡಿದ್ರು ವಿಘ್ನ ಆಗ್ತಾಯಿದೆ ಅಂತ. ಹಾಗೆ ಆಗಲಿ ಅಂದರೆ ನಿಮಗೆ ವಿಘ್ನನಾಯಕ ಅಂತ ಹೆಸರಿಟ್ರು. ಇನ್ನೇನು ವರ ಕೊಡಪ್ಪ ಅಂತ ಕೇಳಿದ್ರು, ವರಸಿದ್ಧಿ ವಿನಾಯಕ ಅಂತ ಒಂದು ಹೆಸರು ಬಂತು. ಅಭಯಹಸ್ತೆ ಎಲ್ಲರಿಗೂ ತೋರಿಸ್ತಾ. ಎಲ್ಲರೂ ತುಂಬ ಸಂತೋಷ ಪಡ್ತಿದ್ದಾಗೆ ಸರಸ್ವತಿ ಏನು ಹೇಳಿದ್ಲು, ಇದು ನಮ್ಮಿಷ್ಟ ಏನೇನು ಎಲ್ಲ ಕೇಳ್ಕೊಂಡು ವರ ಪಡೆದ್ರಿ ನೀವೆಲ್ಲ, ಆದರೆ ನಿಂಗೇನಾದ್ರು ಇಷ್ಟ ಇದೆ ಅಂತ ಗಣಪತಿ ಯಾರಾದರೂ ಕೇಳಿದ್ರ ಅಂತ ಕೇಳಿದ್ರು. ಇಲ್ಲೂ ತಪ್ಪಾಯ್ತಮ್ಮ, ನಾವೇನು ಕೇಳಿಲ್ಲ ಅಂದ್ಬಿಟ್ಟು ಎಲ್ಲರೂ ಕೇಳಿದ್ರು, ಹೇ ಗಣನಾಯಕ, ನಿನಗೆ ಏನು ಇಷ್ಟ ಇದೆ, ನಿನ್ನ ಮನಸ್ಸಲ್ಲಿ ಏನು ಆಸೆ ಇದೆ ಹೇಳಪ್ಪ, ನಾವೆಷ್ಟು ಕಷ್ಟ ಆದರೂ ಅದನ್ನು ನೆರವೇರಿಸೋಕ್ಕೆ ಕಷ್ಟಪಡ್ತೀವಿ ಅಂತ. ಅವಾಗ ಹೌದು, ನನಗೂ ಮನಸ್ಸು ಒಂದು ಕೋರಿಕೆ ಇದೆ ಅಂದ ಗಣೇಶ. ಏನು ಕೋರಿಕೆ ಇದೆ ಅಂದರೆ, ನನ್ನ ಮೊದಲನೇ ಶಿರಾನ ಕತ್ತರಿಸಿದಾಗ ಗಂಗಾ ನೆಲ್ಬಿತ್ತು. ಎರಡನೇದು ದ್ವಿಮುಖ, ಅದು ಪ್ರಮುಖ, ಇದು ಎರಡನೇ ಮುಖ ದ್ವಿಮುಖ ಅಂತ. ಇದರ ಎರಡನೇ ಮುಖ ಶರೀರ ಸಮೇತ ಬೀಳಬೇಕು. ಆದ್ದರಿಂದ ನನ್ನ ಯಾರ್ಯಾರು ಇನ್ಮೇಲಿಂದ ಮಟ್ಟಿನಲ್ಲಿ ತಯಾರು ಮಾಡಿ, ಮಟ್ಟಿ ಅಂದರೆ ಮೃತ್ತಿಕೆ, ಮಣ್ಣಿನಲ್ಲಿ ತಯಾರು ಮಾಡಿ ಅದನ್ನು ವಿಗ್ರಹ ನನ್ನ ಪೂಜೆನ ಪ್ರತಿ ವರ್ಷವೂ ಭಾದ್ರಪದ ಮಾಸ ಚೌತಿ ದಿನ ನನ್ನನ್ನು ಪೂಜೆ ಮಾಡಿ ಅದನ್ನು ವಿಸರ್ಜನೆ ಮಾಡಬೇಕಾದ್ರೆ ಗಂಗೆನಲ್ಲೇ ವಿಸರ್ಜನೆ ಮಾಡಲಿ ಎಲ್ಲರೂ. ಆವಾಗ ನನಗೆ ಪೂರ್ತಿ ಸಂತೋಷ ಆಗುತ್ತೆ. ಮತ್ತು ಪೂಜೆ ಮಾಡುವಾಗ ನೀವಿಡೋ ಒಂದು ಮೋದಕನ ನನ್ನ ಬಲಗಡೆ ಪಕ್ಕದಲ್ಲಿಡಿ, ಆ ಮೋದಕ ಸಮೇತ ಗಂಗೆಯಲ್ಲಿ ವಿಸರ್ಜನೆ ಮಾಡಿ. ಯಾಕೆಂದರೆ ನಮ್ಮ ತಾಯಿ ಗಂಗೆ ನನ್ನ ತಾಯಿ ಸಮಾನ, ಆದ್ದರಿಂದ ಅವಳಿಗೆ ಅದನ್ನ ತೊಗೊಂಬಂದಿದ್ದೀನಿ ಮೋದಕ ಅಂತ ನಾನು ಅವಳಿಗೂ ಅದನ್ನ ಸಮರ್ಪಣೆ ಮಾಡಬೇಕು. ಅದಕ್ಕೆ ಹೀಗೆ ಮಾಡಿದವ್ರಿಗೆ ಎಲ್ಲರಿಗೂ ಕೊಡ್ತೀನಿ. ಏನೋ ವರ ಅವ್ರಿಗೆ ಕೇಳಿದ ವರ ಅವ್ರ ಇಷ್ಟ ಎಲ್ಲ ನೆರವೇರಿಸ್ತೀನಿ. ಇದಕ್ಕೆ ಜಾತಿ ಭೇದ ಏನೂ ಇಲ್ಲ. ಯಥಾಶಕ್ತಿ ಯಥಾಭಕ್ತಿನಲ್ಲಿ ಎಷ್ಟು ದಿನ ಬೇಕೋ ಅಷ್ಟು ದಿನ ಇಟ್ಕೊಂಡು ಪೂಜೆ ಮಾಡ್ಬೋದು. ಎಲ್ಲರೂ ಮಾಡಿ ವಿಸರ್ಜನೆ ಮಾತ್ರ ಗಂಗೆನಲ್ಲೇ ಮಾಡಬೇಕು. ಎಲ್ಲರೂ ತೊಗೊಂಡೋಗಿ ನದಿ ಹತ್ತಿರ ಹೋಗೋಕ್ಕಾಗದೇ ಮನೆಯಲ್ಲೇ ಒಂದು ಪುಟ್ಟ ಪಾತ್ರೆಯಲ್ಲಿ ನೀರಿಟ್ಟು ಬಕೆಟೆಲ್ಲ ಇಟ್ಟು ನೀರು ವಿಸರ್ಜನೆ ಅಂತೂ ಗಂಗೆನಲ್ಲೇ ಎಲ್ಲರೂ ವಿಸರ್ಜನೆ ಮಾಡಿ, ಹಾಗೆ ಗಂಗಾದೇವಿ ಸಮೇತ ಸಂಪೂರ್ಣ ಫಲ ನಿಮಗೆಲ್ಲ ಸಿಗತ್ತೆ ಅಂತ ಗಣೇಶ ಹೇಳ್ದ. ಇದರಲ್ಲಿ ನೀವು ಅಥರ್ವಣ ಶೀರ್ಷ, ಗಣೇಶ ಅಥರ್ವ ಶೀರ್ಷ ಅಂತಿದೆ. ಅದರಲ್ಲೇನಿದೆ, ಪ್ರತ್ಯಕ್ಷಂ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂದರೆ ನೀನೇ ಪ್ರತ್ಯಕ್ಷವಾದ ದೈವ ಅಂತ ಅದಕ್ಕಿದೆ. ಮತ್ತು ಶಂಕರಾಚಾರ್ಯರು ಏನು ಹೇಳಿದ್ದಾರೆ, ಅವನಿಗೆ ಪ್ರತ್ಯಕ್ಷಂ ಬ್ರಹ್ಮಾಸಿ ಹೇಳಿದ್ದಾರೆ. ಪರಬ್ರಹ್ಮ ಸ್ವರೂಪಂ ಗಣೇಶಂ ಭಜೆಮ, ನೀನೇ ಬ್ರಹ್ಮಸ್ವರೂಪ ಅಂತ ಶಂಕರಾಚಾರ್ಯರವನನ್ನು ಹೊಗಳು ಹೇಳಿದ್ದಾರೆ. ಯಾವುದೋ ಬ್ರಹ್ಮ, ಅವನು ಹೇಗೆ ಬ್ರಹ್ಮ ಅಂತ ಎಷ್ಟು ಜನಕ್ಕೆ ಅನುಮಾನ ಇತ್ತು. ಬ್ರಹ್ಮನೇ ಅವನ ಲೈಕ್ಯ ಆಗಿರೋದ್ರಿಂದ ಅವನೇ ಬ್ರಹ್ಮಸ್ವರೂಪ. ನಾವುಗಳು ಸಹ ಭದ್ರಪದ ಮಾಸ ಹತ್ತಿರ ಬಂತು, ಎಲ್ಲರೂ ಪೂಜೆ ಮಾಡಿ ಗಣೇಶನ ವರ ಪಡೆಯೋಣ ಹೇಳಿದ ಪ್ರಕಾರ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿಮಾಂ, ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ರಕ್ಷಮಾಂ. ಈ ಕಥೆ ನಿಮಗೆ ಇಷ್ಟವಾದ ಪಕ್ಷದಲ್ಲಿ ಬೆಲ್ ಐಕಾನನ್ನು ಒತ್ತಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.